ನಮಸ್ಕಾರ ವೀಕ್ಷಕರೇ, ಹಾರ್ಟ್ಲಿ ವೆಲ್ಕಮ್ ಟು ಮೌನೇಶ್ ಎಜಿ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಭೇಟಿಯನ್ನು ನೀಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಂತರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇದರಿಂದ ಯಾವುದೇ ರೀತಿಯಾದಂಥ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಅನ್ನೋಂಥದ್ದು ಬರುತ್ತೆ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ನಡೀತಾ ಇರತಕ್ಕಂಥ ಅಧಿವೇಶನ, ಬೆಳಗಾವಿಯಲ್ಲಿ ಅಧಿವೇಶನ ಅನ್ನುವಂಥದ್ದು ನಡೀತಾ ಇದೆ. ಆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸುದೀರ್ಘವಾದ ಚರ್ಚೆಗಳು ನಡೀತಾ ಇದ್ದಾವೆ. ಈ ಚರ್ಚೆಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಧೋರಣೆಗಳ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿನ ನಾಯಕರು ಭಾಳಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷದ ವಿಷಯ. ಯಾಕಂದರೆ ಇಷ್ಟು ವರ್ಷಗಳಾದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ಕೊರತೆ ಇರತಕ್ಕಂಥದ್ದು ಕಾಣಬಹುದು ನಾವು. ಈಗಾದರೂ ಈ ಒಂದು ಉತ್ತರ ಕರ್ನಾಟಕದ ಮೇಲೆ ಸುದೀರ್ಘವಾದ ಚರ್ಚೆಗಳನ್ನು ಮಾಡ್ತಾ ಇದ್ದಾರಲ್ಲ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ಒಂದು ಸಂತೋಷದ ವಿಷಯ. ಇನ್ನು ಈ ಒಂದು ಚರ್ಚೆಗಳಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ CM ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನು ಮಾಡಿದರು. ಅದು ರೈತರಿಗೆ ಸಂಬಂಧಪಟ್ಟಂತಹ ಒಂದು ಘೋಷಣೆ. ಅದೇನಂತಂದರೆ, ಸಹಕಾರಿ ಬ್ಯಾಂಕ್ಗಳಲ್ಲಿ ಯಾರ್ಯಾರು ಸಾಲಗಳನ್ನು ಪಡೆದುಕೊಂಡಿರ್ತಾರೋ ರೈತಾಪಿ ಕುಟುಂಬದವರು, ಅಂತಹವರ ಸಾಲದ ಒಂದು ಬಡ್ಡಿಯನ್ನು ಮನ್ನಾ ಮಾಡ್ತೀವಿ, ಸಂಪೂರ್ಣವಾಗಿ ಸಾಲದ ಬಡ್ಡಿಯನ್ನು ಮನ್ನಾ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಕೇವಲ ಬಡ್ಡಿಯನ್ನು ಮಾತ್ರ ಮನ್ನಾ ಮಾಡುವುದಾಗಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿಯ ಸರಿ ಅನ್ನುವಂಥದ್ದು ನನ್ನ ಅನಿಸಿಕೆ ಹೇಳೋದಾದರೆ ಇದು ಸಂಪೂರ್ಣವಾಗಿ ತಪ್ಪು. ಯಾಕಂತಂದರೆ ಈಗ ಬಹಳಷ್ಟು ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. 90% ರೈತರು ಭಾಳಷ್ಟು ಕಷ್ಟವನ್ನು ಎದುರಿಸ್ತಿದ್ದಾರೆ. ಯಾಕಂದರೆ ಬೆಳೆದ ಬೆಳೆಗಳೆಲ್ಲವೂ ಒಣಗಿ ಹೋಗಿಬಿಟ್ಟಿದ್ದಾವೆ ಮತ್ತು ಬಂದಿರತಕ್ಕಂಥ ಬೆಳೆಗಳಲ್ಲಿ ಇಳುವರಿಯ ಪ್ರಮಾಣ ಭಾಳಷ್ಟು ಕಡಿಮೆ ಇದೆ. ಈಗ ಸಾಲ ಮನ್ನಾ ಅನ್ನುವಂಥದ್ದು ಭಾಳಷ್ಟು ಅವಶ್ಯಕವಾಗಿರತಕ್ಕಂಥ ಒಂದು ಮಾರ್ಗ ಆಗಿದೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ. ಈ ಹಿಂದಿನ ಸರ್ಕಾರಗಳಲ್ಲಿ ನೋಡೋದಾದರೆ ಎಷ್ಟೋ ಸರ್ಕಾರಗಳು ಕೇವಲ ಚುನಾವಣೆಯಲ್ಲಿ ಗೆದ್ದದಕ್ಕೆ ಕಾರಣಕ್ಕಾಗಿ, ಅಂದರೆ ಗೆದ್ದು ಬಂದರೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆಯನ್ನು ಕೊಟ್ಟು ಅವರು ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದು ಆ ಒಂದು ಗೆದ್ದ ಒಂದು ಕಾರಣದಿಂದನೇ ಎಷ್ಟೋ ಸಲ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣಬಹುದು. ಆದರೆ ಈಗ ಅಕ್ಷರಶಃ ಈ ರೈತರ ಸಾಲ ಮನ್ನಾ ಮಾಡುವಂತಹ ಪರಿಸ್ಥಿತಿ ಸಂಪೂರ್ಣವಾಗಿ ಇದೆ. ಅದು ತುಂಬ ಅವಶ್ಯಕವಾಗಿರ್ತಕ್ಕಂಥ ಮಾರ್ಗವಾಗಿದೆ ರೈತರ ಪಾಲಿಗೆ. ಯಾಕಂತಂದರೆ ಈ ವರ್ಷ ಭಾಳಷ್ಟು ಬರಗಾಲದ ಸನ್ನಿವೇಶ ಆವರಿಸಿಕೊಂಡು ಬಿಟ್ಟಿದೆ ಮಳೆಯ ಕೊರತೆಯಿಂದಾಗಿ, ಮತ್ತು ಜಲತೊರೆಗಳೆಲ್ಲ ಬತ್ತಿ ಹೋಗಿದ್ದಾವೆ. ಭಾಳಷ್ಟು ರೈತರು ಬೆಳೆದಿರತಕ್ಕಂತಹ ಬೆಳೆಗಳೆಲ್ಲ ನಾಶವಾಗಿದ್ದಾವೆ. 90% ರೈತಾಪಿ ವರ್ಗದವರು ಈಗ ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥ ವರ್ಷ ಈ ವರ್ಷ ಆಗಿದೆ. ಆದ್ದರಿಂದಾಗಿ ಸಂಪೂರ್ಣವಾಗಿ ಒಂದು ರೈತರ ಸಾಲವನ್ನು ಮನ್ನಾ ಮಾಡಿದರೆ ಭಾಳಷ್ಟು ಉಪಯುಕ್ತವಾಗುತ್ತೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಅನಿಸಿಕೆಯಾಗಿರತಕ್ಕಂಥದ್ದು. ಯಾವುದ್ಯಾವುದೋ ಯೋಜನೆಗಳಿಗೆ 100 ಕೋಟಿ ಹಣಗಳನ್ನು ಖರ್ಚು ಮಾಡೋ ಬದಲು ಲಕ್ಷದಲ್ಲಿ ಇರತಕ್ಕಂಥ ರೈತರ ಸಾಲವನ್ನು ಮನ್ನಾ ಮಾಡಿದರೆ ರಾಜ್ಯ ಏನು ದಿವಾಳಿ ಆಗಲ್ಲ, ರಾಷ್ಟ್ರಕ್ಕೇನು ನಷ್ಟ ಆಗಲ್ಲ. ಯಾಕಂದರೆ ಸುಮ್ಮನೆ ಯಾವುದಾದ್ರು BT ಬ್ಯಾಗ್ಗಳಿಗೆ, ಯಾವುದಾದ್ರೂ ಯೋಜನೆಗಳಿಗೆ ಅವು ಅವಶ್ಯಕನೋ ಅನಾವಶ್ಯಕನೋ ಸುಮ್ಮನೆ ಅದಕ್ಕೆಲ್ಲ ದುಡ್ಡುಗಳನ್ನು ಲಕ್ಷಾಂತರ ಕೋಟಿ ರೂಪಾಯಿಗಳಲ್ಲಿ ಅದನ್ನು ಖರ್ಚು ಮಾಡೋ ಬದಲು ರೈತರಿಗೆ ಈ ರೀತಿಯಾದಂಥ ಸಂಕಷ್ಟದ ಸಮಯದಲ್ಲಿ ಅವರ ಒಂದು ಕಷ್ಟಕ್ಕೆ ಆದರೆ ಅದು ಭಾಳಷ್ಟು ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ವಿಚಾರವಾಗಿರತಕ್ಕಂಥದ್ದು. ಇನ್ನು ಈ ಒಂದು ಸಾಲದ ಒಂದು ಬಡ್ಡಿಯನ್ನು ಮನ್ನಾ ಮಾಡ್ತೀವಿ ಅನ್ನೋವಂಥದ್ದನ್ನು ಹೇಳಿರ್ಬೇಕಾದ್ರೆ ಅವರು ಒಂದು ಕಂಡೀಷನನ್ನು ಹಾಕಿದ್ದಾರೆ. ಆ ಕಂಡೀಷನ್ ಏನಂತಂದರೆ, ಸಂಪೂರ್ಣವಾಗಿ ಒಂದು ಸಾಲವನ್ನು ಮನ್ನಾ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟು ಪ್ರಮಾಣದಲ್ಲಿ ನೀವು ಸಾಲವನ್ನು ತೆಗೆದುಕೊಂಡಿರ್ತೀರೋ, ಅಂದರೆ ಫಾರ್ ಎಕ್ಸಾಂಪಲ್ ನೀವು 50,000 ಸಾಲವನ್ನು ತೆಗೆದುಕೊಂಡಿದ್ದೀರಿ ಅಂತ ಇಟ್ಕೊಂಡ್ರೆ ಅದಕ್ಕೆ ಒಂದು 10,000 ಬಡ್ಡಿ ಆಗಿದೆ ಅಂತ ಅಂದರೆ ನಿಮಗೆ 10,000 ಬಡ್ಡಿ ಮನ್ನಾ ಮಾಡ್ತಾರೆ. ಯಾವಾಗ ಅಂತಂದರೆ ನೀವು ಆ 50,000 ರೂಪಾಯಿಗಳನ್ನು ನೀವು ಕಟ್ಟಿದಾಗ ಮಾತ್ರ ನಿಮ್ಮ ಒಂದು ಬಡ್ಡಿ ಅನ್ನುವಂಥದ್ದು ಮನ್ನಾ ಆಗ್ತದೆ ಅನ್ನುವಂಥದ್ದನ್ನು ಅವ್ರು ಹೇಳಿರತಕ್ಕಂಥದ್ದು. ಅಂದರೆ ಸಂಪೂರ್ಣವಾಗಿ ಸಾಲದ ಅಮೌಂಟನ್ನು ನೀವು ಬ್ಯಾಂಕಿಗೆ ಕಟ್ಟಿದರೆ ಉಳಿದಿರ್ತಕ್ಕಂಥ ಬಡ್ಡಿಯ ಮೊತ್ತವನ್ನು ನಾವು ಮನ್ನಾ ಮಾಡ್ತೀವಿ ಸರ್ಕಾರದವರು ಅನ್ನುವಂಥ ಮಾಹಿತಿಯನ್ನು ನಿನ್ನೆ CM ಅವರು ನೀಡಿರ್ತಕ್ಕಂಥ ಒಂದು ವಿಚಾರವಾಗಿರುತ್ತದೆ. ಇದಾಗಿತ್ತು ಈ ದಿನದ ಮಾಹಿತಿ. ಇನ್ನು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಇಲ್ಲಿ ಹಲವಾರು ಕುಟುಂಬಗಳು ಈ ಒಂದು ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಂಥವರಾಗಿರ್ತಾರೆ. ಇವರ ಒಂದು ಜೀವನಾಧಾರವೇ ಒಂದು ಕೃಷಿಯಾಗಿರ್ತದೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕೈಗಾರಿಕೆಗಳೆಲ್ಲ, ದೊಡ್ಡ ದೊಡ್ಡ ಕಂಪನಿಗಳಿಲ್ಲ. ಆದ್ದರಿಂದ
ಎಲ್ಲ ಒಂದು ಕುಟುಂಬದ ನಿರ್ವಹಣೆ ಒಂದು ಭೂಮಿಯಾಗಿರ್ತದೆ, ಒಂದು ಭೂಕ್ಷೇತ್ರ ಆಗಿರ್ತದೆ, ಕೃಷಿ ಕ್ಷೇತ್ರ ಆಗಿರ್ತದೆ. ಆದ್ದರಿಂದ ಸರ್ಕಾರ ಇದನ್ನು ಮನಗೊಂಡು ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡಿದರೆ ಭಾಳಷ್ಟು ಉಪಯುಕ್ತ ಆಗುತ್ತದೆ ಅಂತ ಹೇಳ್ತಾ, ಈ ಮಾಹಿತಿ ಏನಾದರೂ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನು ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್.